ಭಾರತ ದೇಶದಲ್ಲಿ ನೂರಾರು ರೀತಿಯ ಹಣ್ಣು ಹಂಪಲು ಇದ್ದು ಈ ಹಣ್ಣುಗಳಿಗೆ ರಾಜನ ಸ್ಥಾನವನ್ನು ದಕ್ಷಿಣ ಭಾರತದ ಮಾವಿನ ಹಣ್ಣು ಪಡೆದುಕೊಂಡಿದೆ ಎಂಬುದೇ ನಮ್ಮೆಲ್ಲರ ಹೆಮ್ಮೆ. ದಕ್ಷಿಣ ಭಾರತದ ಮಾವಿನ ಹಣ್ಣುಗಳ ಸಾಲಿನಲ್ಲಿ ಮಾವು ವರ್ಷಕ್ಕೊಮ್ಮೆ ಬಂದರೂ ಸತತ 3 ತಿಂಗಳು ಮಾರುಕಟ್ಟೆಯನ್ನು ಆಳುತ್ತದೆ. ಮಾವು 3 ತಿಂಗಳು ಮಾತ್ರ ಇದ್ದರೂ ಈ ಹಣ್ಣಿನ ಜ್ಯೂಸನ್ನು ಪ್ರಪಂಚದಾದ್ಯಂತ ಮಾರಾಟ ಮಾಡಲಾಗುತ್ತದೆ. ಮಾವಿನ ಹಣ್ಣು ಸಿಗದೇ ಇದ್ದರೂ ಮಾವಿನ ಜ್ಯೂಸನ್ನು ಮಾತ್ರ ವರ್ಷವಿಡೀ ದೊರೆಯುತ್ತದೆ. ಇನ್ನು ಮಾವಿನ ಹಣ್ಣಿನ ಕಾಲಕ್ಕೆ ಮುನ್ನ ಮಾವಿನಕಾಯಿ ಅಡುಗೆ ಮನೆಯನ್ನು ಚಿತ್ರಾನ್ನಕ್ಕೆ ವಿಶೇಷವಾಗಿ ರುಚಿ ಕೊಡುವ ಮೂಲಕ ಆಳ್ವಿಕೆ ಮಾಡುತ್ತದೆ. ಮಾವಿನಕಾಯಿ ಉಪ್ಪಿನಕಾಯಿ ವರ್ಷವಿಡೀ ರುಚಿ ನೀಡಿ ಬಾಯಿ ಚಪ್ಪಲೆಯಂತೆ ಮಾಡುತ್ತದೆ. ಮಾವು ಎಂದರೆ ಕೇವಲ ಚಿತ್ರಾನ್ನ ಉಪ್ಪಿನಕಾಯಿ ಜ್ಯೂಸಿನಿಂದ ಮಾತ್ರ ಚಪ್ಪರಿಸುವಂತೆ ಮಾಡುವುದಿಲ್ಲ, ಬದಲಾಗಿ ಮಾವಿನಕಾಯಿ ಚಟ್ನಿ ಪುಡಿ, ತೊಕ್ಕು, ಗೊಜ್ಜು, ಜ್ಯೂಸು, ಸಲಾಡು, ಐಸ್ ಕ್ರೀಮ್, ಪಾಯಸ, ಹಲ್ವಾ, ಮಿಠಾಯಿ, ಫ್ರೂಟ್ ಜ್ಯೂಸು, ಚಾಕ್ಲೇಟ್, ಐಸ್ ಕ್ರೀಮ್ ಹೀಗೆ ಇನ್ನೂ ಮುಂತಾದ ಖಾದ್ಯಗಳ ಮೂಲಕ ಅಡುಗೆ ಮನೆಯನ್ನು, ಮಾರುಕಟ್ಟೆಯನ್ನು, ಬಾಯಿ ಚನ್ನಿಗರನ್ನು ಸದಾ ರಂಜಿಸುವಲ್ಲಿ ಮೊದಲ ಸ್ಥಾನ ಗಳಿಸಿದ ಹಿನ್ನೆಲೆ ಮಾವನ್ನು ಹಣ್ಣುಗಳ ರಾಜನ ಸ್ಥಾನದಲ್ಲಿ ಕೂರಿಸಲಾಗಿದೆ. ಮಾವು ಎಂಬುದು ಕೇವಲ ಹೆಸರು ಮಾತ್ರ, ಆದರೆ ಈ ಮಾವಿನ ಗುಣಗಳು ಮಾತ್ರ ಅತಿ ಎತ್ತರದ ಖಾದ್ಯಗಳಲ್ಲಿ ಮುಕುಟವನ್ನೇರಿ ಮೊದಲ ಸ್ಥಾನ ಪಡೆದಿದೆ. ಮಾವು ದಕ್ಷಿಣ ಭಾರತದ ಪ್ರಮುಖ ಬೆಳೆಯಾಗಿದ್ದು ಇದೀಗ ಈ ಮಾವನ್ನು ದೇಶಾದ್ಯಂತ ರೈತರಷ್ಟೇ ಅಲ್ಲದೆ ಉದ್ಯಮಿಗಳು ಸಹ ಬೆಳೆಯುತ್ತಿದ್ದಾರೆ ಎಂಬುದೇ ಸಂತಸದ ಸಂಗತಿ. ಉತ್ತರ ಭಾರತದ ಒರಿಸ್ಸಾ, ಗುಜರಾತ್, ಹರಿಯಾಣ, ಪಂಜಾಬ್, ಛತ್ತೀಸ್ಗಢ, ಉತ್ತರಾಖಂಡ ರಾಜ್ಯಗಳಲ್ಲಿಯೂ ಸಹ ಬೆಳೆಯುತ್ತಿದ್ದು ಇದೀಗ ಮಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ವರ್ಷದಲ್ಲಿ ಸತತ 3 ತಿಂಗಳು ಆಳಲು ಸಜ್ಜಾಗುತ್ತಿದೆ. ಈ ಮಾವಿನ ವಿಶೇಷದ ತಳಿಗಳು ಮುಂದಿನ ದಿನಗಳಲ್ಲಿ ಪ್ರಪಂಚವನ್ನು ಆಳಲಿವೆ ಎಂಬುದಂತೂ ಸತ್ಯದ ಸಂಗತಿ. ವೀಕ್ಷಕರೇ, ದಕ್ಷಿಣ ಭಾರತದ ನಾವು ನಮ್ಮ ಹೆಮ್ಮೆಯ ಪ್ರಮುಖ ಬೆಳೆಯಲ್ಲಿ ಒಂದಾದ ಹಣ್ಣು ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಪಂಚದ ಮಾರುಕಟ್ಟೆಯನ್ನು ಆಳಲು ಸಜ್ಜಾಗುತ್ತಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯವೇ ಅಲ್ಲವೇ? ನಮ್ಮನ್ನು ಬೆಂಬಲಿಸಲು ಸಬ್ಸ್ಕ್ರೈಬ್ ಆಗಿ, ಸರಣಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮಾವು ದಕ್ಷಿಣ ಭಾರತದ ಪ್ರಮುಖ ಬೆಳೆಯಾಗಿದ್ದು ಇದು ರಾಷ್ಟ್ರೀಯ ಹಣ್ಣುಗಳ ಮಹಾರಾಜ ಎಂಬುದು ನಮ್ಮೆಲ್ಲರ ಹೆಮ್ಮೆಯ ವಿಷಯವೇ.